ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿಲ್ಲ ನೋಡ್ತಿದ್ದೀರೋ ಎಲ್ಲರೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಥರ ಅಪ್ಡೇಟ್ಸ್ನ ತಿಳ್ಕೊಬೇಕಂದ್ರೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನೀವು ನೋಡ್ಬೋದು. ಫಸ್ಟ್ ಟೈಮ್ ನೀವೇ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆಗ ಯೂಟ್ಯೂಬ್ ಯಾವುದೇ ಥರ ಅಪ್ಡೇಟ್ಸ್ ಇತ್ತು ನಿಮ್ದು ಏನೇ ಇದ್ದರೂ ನಾನು ತಿಳಿಸ್ತೀನಿ. ಬನ್ನಿ, ಈಗ ನೀವು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂಬೋಣ. ನೀವು ಈಗ ತಮ್ಮನಲ್ಲಿ ನೋಡ್ಕೊಂಬಂದಂಗೆ 5th ಸೆಮಿಸ್ಟರ್ ಅಪ್ಡೇಟ್ ರಿಸಲ್ಟ್ ಅಂತಂದು. ಹೌದು, ಈಗ ಇವ್ರು ಯಾವುದೇ ಥರ ಅಫಿಷಿಯಲ್ ಡೇಟು ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಡೈರೆಕ್ಟಾಗಿ 5th ಸೆಮಿಸ್ಟರ್ ಅಪ್ಡೇಟೆಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಇದು ಯಾರಿಗಪ್ಪ ಅಂದರೆ, ನೀವು ಆಲ್ರೆಡಿ 5th ಸೆಮಿಸ್ಟರ್ ರಿಸಲ್ಟ್ ಬಂದಿತ್ತು, ನೀವು ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಜನದು ವಿತ್ ಅಂತ ಇತ್ತು, ನೀವು ಸ್ವಲ್ಪ ಜನದು ರಿಸಲ್ಟ್ದು ಸ್ವಲ್ಪ ಏನೇನು ಎರರ್ ಇತ್ತು. ಇದೇ ಈಗ ಅಪ್ಡೇಟ್ ಆಗಿಬಿಟ್ಟು ವಿತ್ ಅಂತ ಇದ್ದರದು ಮತ್ತು ಇನ್ನೊಂದು ಅಪ್ಡೇಟೆಡ್ ರಿಸಲ್ಟ್ ಈಗ ಬಿಟ್ಟಿದ್ದಾರೆ. ನೀವು ಚೆಕ್ಔಟ್ ಮಾಡ್ಕೋಬೋದು. ನಾನು ಲಿಂಕ್ನ ಕಮೆಂಟ್ ಬಾಕ್ಸಲ್ಲೂ ಹಾಕ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ನಾವು ಒಂದೊಂದು ಸಡನ್ನಾಗಿ ಅಪ್ಡೇಟ್ಸ್ನ ತಿಳಿಸೋಕ್ಕಾಗ್ತಿರಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಈಗ ಇನ್ನೇನಿಲ್ಲ, ಒಂದೇ ಒಂದು ಸೊಲ್ಯೂಷನ್ ಇದೆ. ನಾನು ಲಿಂಕ್ನ ವಾಟ್ಸಪ್ ಚಾನಲ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ಜಾಯ್ನ್ ಆಗೋದ್ರಿಂದ ನಿಮ್ದು ಯಾವುದೇ ಥರ ಕ್ವಿಕ್ ಅಪ್ಡೇಟ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ನಾವು ವಾಟ್ಸಪ್ ಚಾನಲ್ ಹಾಕ್ತೀವಿ, ಅಲ್ಲಿಂದ ನೀವು ತಿಳ್ಕೊಬೋದು. ಬೇಗನೆ ಕ್ವಿಕ್ ಅಪ್ಡೇಟ್ ಸಿಗುತ್ತೆ. ಇನ್ನೇನೋ ನಾವು ಇದ್ದರೆ ನಿಮಗೆ ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ಬೋದು. ವೀಡಿಯೋ ಮಾಡ್ಕೊಂಡ್ರೆ ಒಂದೊಂದು ಟೈಮ್ ಆಗ್ತಿಲ್ಲ ಟೈಮಲ್ಲಿ ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಬೇಗ ಜಾಯ್ನ್ ಆಗಿರಿ. ಏನೇ ಥರ ಯೂಟ್ಯೂಬಲ್ಲಿ ಅಪ್ಡೇಟ್ಸ್ ಬಂದರೂ, ನಿಮ್ದು ಏನೇ ಥರ ವೀಡಿಯೋದು ತುಂಬ ಬರ್ತಿರ್ತವೆ, ಆ ಅಪ್ಡೇಟ್ಸ್ ಎಲ್ಲ ನೀವು ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ ಜಾಯ್ನ್ ಆಗಿರಿ. ಸಿಗೋಣ ಗೈಸ್. ಇದನ್ನು ಹೇಳೋಣ ಅಂತ ಬಂದೇನೆ. ಟೇಕ್ ಕೇರ್, ಬಾಯ್.